ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ವಿಶೇಷ ಕನ್ನಡ ಭಾಷಣ ನೋಡ್ತೋಣ. ಹಾರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ವಿಷಯದ ಬಗ್ಗೆ ಭಾಷಣ ಬೇಕು, ಪ್ರಬಂಧ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಕುರಿತಾಗಿ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಭಾಷಣ ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ. ವೇದಿಕೆಯ ಮೇಲಿರುವ ಗಣ್ಯರೇ, ಪೂಜ್ಯರೇ, ನನ್ನ ಆತ್ಮೀಯ ಬಂಧುಗಳೇ, ಶಿವಭಕ್ತರೇ, ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನಾವು ಸ್ತ್ರೀಕುಲದ ಗರ್ವ, ಭಕ್ತಿಯ ಪರಾಕಾಷ್ಠೆಯ ಸಾಕ್ಷಿ, ಸಹನೆ ಮತ್ತು ಕ್ಷಮೆಯ ಪ್ರತೀಕವಾದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಪುಣ್ಯ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಅವರ ಜೀವನವೇ ಒಂದು ದೀಪ, ಕತ್ತಲಲ್ಲಿ ಬೆಳಕು ಕಾಣಿಸುವ ದಾರಿ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲ ಸಮೀಪದ ರಾಂಪುರದಲ್ಲಿ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ಮನೆಯಲ್ಲಿ ಮಲ್ಲಮ್ಮ ಜನಿಸಿದರು. ಬಾಲ್ಯದಿಂದಲೇ ಅವರ ಹೃದಯದಲ್ಲಿ ಶಿವನಲ್ಲಿ ಲೀನವಾಗಿತ್ತು. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ತಮ್ಮ ಆರಾಧ್ಯ ದೈವವಾಗಿ ಪೂಜಿಸುತ್ತಾ ಪ್ರತಿ ಕ್ಷಣವನ್ನು ಭಕ್ತಿಯಲ್ಲಿ ಕಳೆಯುತ್ತಿದ್ದರು. ಅವರ ಬಾಲ್ಯವೇ ಶಿವಾರಾಧನೆಯ ಒಂದು ಸುಂದರ ಕಾವ್ಯವಾಗಿತ್ತು. ಆದರೆ ಅವರ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ. ಸಿದ್ದಾಪುರದ ಹೇಮರೆಡ್ಡಿಯವರ ಮಗ ಭರಮರೆಡ್ಡಿಯವರೊಂದಿಗೆ ವಿವಾಹವಾಯಿತು. ಅತ್ತೆ ನಾದಿನಿಯರ ಕಿರುಕುಳ, ನಿಂದೆ ನುಡಿಗಳು ಅವರ ಮೃದು ಹೃದಯವನ್ನು ತುಂಬಾ ನೋಯಿಸಿದವು. ಕಾಡಿಗೆ ಹಸುಗಳನ್ನು ಮೇಯಿಸಲು ಕಳುಹಿಸಿದಾಗಲೂ ಮಲ್ಲಮ್ಮ ಒಂದು ಕ್ಷಣವೂ ಶಿವನ ಧ್ಯಾನವನ್ನು ಬಿಡಲಿಲ್ಲ. ಕಷ್ಟಗಳು ಬಂದಾಗ ಎದೆಗುಂದದೆ ಅವುಗಳನ್ನು ಭಕ್ತಿಯ ಬಲದಿಂದ ಎದುರಿಸಿದರು. ಅವರ ಸಹನೆಯು ಶಿಖರ ಸ್ಪರ್ಶಿಸಿತು. ಮಲ್ಲಮ್ಮನ ಜೀವನದ ಅತ್ಯಂತ ಪ್ರಭಾವಶಾಲಿ ಅಧ್ಯಯನವೆಂದರೆ ಅವರ ಕ್ಷಮೆ. ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿ ಪ್ರತ್ಯಕ್ಷರಾಗಿ ವರವನ್ನು ಕೇಳು ಮಲ್ಲಮ್ಮ ಎಂದು ಹೇಳಿದಾಗ ಮಲ್ಲಮ್ಮ ತಮಗೆ ಕಷ್ಟ ನೀಡಿದ ತನ್ನ ಕುಟುಂಬಕ್ಕೆ ಏಳಿಗೆಯನ್ನು ಬೇಡಿದರು. ನನ್ನ ಮನೆಯವರು ಸಂಪತ್ತಿನಿಂದ ಕೂಡಿರಲಿ, ದಾನ ಧರ್ಮ ಮಾಡುವಂತಾಗಲಿ, ಅವರಿಗೆ ಅಹಂಕಾರ ಬರದಂತೆ ಕಾಪಾಡು ಸ್ವಾಮಿ ಎಂದು ಪ್ರಾರ್ಥಿಸಿದರು. ಇದು ಕೇವಲ ಕ್ಷಮೆಯಲ್ಲ, ವಿಶಾಲ ಹೃದಯದ ಪರಮ ಉದಾಹರಣೆ. ತನಗೆ ಕೆಡುಕು ಮಾಡಿದವರಿಗೂ ಒಳ್ಳೆಯದನ್ನೇ ಬಯಸುವ ಈ ಮಹಾತ್ಮೆಯ ಹೃದಯವು ನಮಗೆಲ್ಲರಿಗೂ ಪಾಠವಾಗಿದೆ. ನಮಗೆ ದೊರಕುವ ಸಂದೇಶಗಳು ನೋಡುವುದಾದರೆ ಮಲ್ಲಮ್ಮನ ಜೀವನದಿಂದ ನಾವು ಕಲಿಯಬೇಕಾದ 3 ಅಮೂಲ್ಯ ರತ್ನಗಳೆಂದರೆ ಸಹನೆ. ಯಾವುದೇ ಕಷ್ಟ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಪರೋಪಕಾರಿ ಕ್ಷಮೆ, ನಮಗೆ ಕೆಟ್ಟದ್ದನ್ನು ಮಾಡಿದವರಿಗೂ ಒಳ್ಳೆಯದನ್ನು ಬಯಸುವ ಉದಾತ್ತತೆ. ಅಚಲ ಭಕ್ತಿ, ಶಿವನಲ್ಲಿ ಅಚಲ ವಿಶ್ವಾಸವಿಟ್ಟರೆ ದೇವರು ಎಂದೂ ಕೈ ಬಿಡುವುದಿಲ್ಲ ಎಂದು ನೋಡಬಹುದು. ಕೊನೆಯದಾಗಿ ಹೇಳುವುದಾದರೆ ಕಾಯಕವೇ ಕೈಲಾಸ ಎಂಬ ಶರಣರ ಮಹಾಮಂತ್ರವನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆ ದಾರಿದೀಪವಾಗಲಿ. ಅವರ ಭಕ್ತಿ, ಸಹನೆ ಮತ್ತು ಕ್ಷಮೆಯು ನಮ್ಮೆಲ್ಲರ ಹೃದಯದಲ್ಲಿ ಸದಾ ಪ್ರಕಾಶಿಸಲಿ ಎಂದು ಹಾರೈಸುತ್ತಾ ನನ್ನ ಈ ಪುಟ್ಟದಾದ ಭಾಷಣ ಮುಗಿಸುತ್ತೇನೆ. ಜೈ ಶ್ರೀಶೈಲ ಮಲ್ಲಿಕಾರ್ಜುನ, ಜೈ ಹೇಮರೆಡ್ಡಿ ಮಲ್ಲಮ್ಮ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.